ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಕರ್ತನ ಪ್ರಸನ್ನದ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಇವತ್ತಿನ ದಿವಸ ಹೊಸ ವಿಷಯದೊಂದಿಗೆ ನಾವು ಪ್ರಾರಂಭಿಸೋಣ. 2ನೇ ಸಮುವೇಲ 21ನೇ ಅಧ್ಯಾಯ 1ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 2ನೇ ಸಮುವೇಲ 21ನೇ ಅಧ್ಯಾಯ 1ನೇ ವಚನ. Now there was a famine in the days of David for 3 years, year after year. ವಾಕ್ಯವನ್ನು ಓದಿಕೊಳ್ಳೋಣ. ದಾವೀದನ ಕಾಲದಲ್ಲಿ 3 ವರ್ಷಗಳವರೆಗೂ ಬಿಡದೆ ಬರವಿತ್ತು. ದಾವೀದನು ಯೆಹೋವನನ್ನು ವಿಚಾರಿಸಲು ಆತನು. Verse number 21, just the first part. Now there was a famine in the days of David for 3 years, year after year. 2ನೇ ಸಮುವೇಲ 21ನೇ ಅಧ್ಯಾಯ 1ನೇ ವಚನದ ಮೊದಲನೇ ಭಾಗ. ದಾವೀದನ ಕಾಲದಲ್ಲಿ 3 ವರ್ಷಗಳವರೆಗೂ ಬಿಡದೆ ಬರವಿತ್ತು. Hallelujah. So David was a righteous king. ದಾವೀದನು ಒಬ್ಬ ನೀತಿವಂತ ರಾಜನಾಗಿದ್ದನು. The Bible says he was a man after God's own heart. ಸತ್ಯವೇದ ಹೇಳುತ್ತದೆ ಆತನು ದೇವರ ಹೃದಯಕ್ಕೆ ಹತ್ತಿರವಾದಂತ ವ್ಯಕ್ತಿಯಾಗಿದ್ದನು. So close to God. ಆತನು ದೇವರಿಗೆ ಬಹಳ ನಿಕಟವಾದ ವ್ಯಕ್ತಿಯಾಗಿದ್ದನು. Meaning, however, God's heart was thinking in the same way when David was thinking. ಅದರ ಅರ್ಥ ಏನಂದ್ರೆ ದೇವರ ಹೃದಯವು ಯಾವ ರೀತಿಯಲ್ಲಿ ಆಲೋಚನೆ ಮಾಡುತ್ತಿತ್ತು ಅದೇ ರೀತಿಯಲ್ಲಿ ದಾವೀದನ ಹೃದಯ ಆಲೋಚನೆ Maybe ಮಾಡುತ್ತದೆ. not 100% like God, but very near to God. ಆದ್ರೆ 100% ದೇವರ ರೀತಿಯಲ್ಲಿಯೇ ಅಲ್ಲ, ಆದರೆ ಆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆ ದಾವೀದನ ಹೃದಯ ದೇವರ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇತ್ತು. Though he was a righteous king, though he was very near to God, ಆತನು ನೀತಿವಂತ ರಾಜನಾದರೂ ಆತನು ಒಂದು ಹೃದಯಕ್ಕೆ ದೇವರ ಹೃದಯಕ್ಕೆ ಹತ್ತಿರವಾಗಿರುವವನಾದರೂ ಕೂಡ yet he had to go through famine. ಆದರೂ ಕೂಡ ಆತನು ಬರದಲ್ಲಿ ಹಾದು ಹೋಗಬೇಕಾಯಿತು. Some people they think like this. ಕೆಲವರು ಈ ರೀತಿಯಲ್ಲಿ ಆಲೋಚನೆ ಮಾಡುತ್ತಾರೆ. After accepting Jesus as the Lord and Savior, ಯೇಸು ಕ್ರಿಸ್ತನನ್ನ ಕರ್ತನು ಮತ್ತು ಆತನು ರಕ್ಷಕನಾಗಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ನಂತರ their life will be a bed of roses. ನಮ್ಮ ಒಂದು ಹಾಸಿಗೆಯು ನಮ್ಮ ಒಂದು ಜೀವಿತವು ಸಂತೋಷವಾಗಿರುತ್ತದೆ. That is a false gospel. ಅದು ಒಂದು ತಪ್ಪಾದ ಒಂದು ಸುವಾರ್ತೆಯಾಗಿದೆ. And what is the true gospel? ಹಾಗಾದ್ರೆ ಸತ್ಯವಾದ ಸುವಾರ್ತೆ ಯಾವ್ದಾಗಿದೆ? You should read John chapter 16 verse number 33. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನವನ್ನು ನಾವು ಓದಬೇಕಾಗಿದೆ. That's the true gospel. ಅದು ನಿಜವಾದ ಒಂದು ಸುವಾರ್ತೆಯಾಗಿದೆ. Lord Jesus clearly pointing what he says, in the world you will have tribulation, you will have problems, you will have issues, but be of good cheer, I have overcome this world. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. Hallelujah. So we will have tribulation, but God will help us to overcome this world. ನಮಗೆ ಲೋಕದಲ್ಲಿ ಸಂಕಟ ಉಂಟು, ಆದರೆ ದೇವರು ಅದನ್ನ ಜಯಿಸುವ ಹಾಗೆ ದೇವರು ನಮಗೆ ಬಲವನ್ನು ಕೊಡುವ ಆತನಾಗಿದ್ದಾನೆ. Hallelujah. The Bible, the gospel, ನೀವು ಸತ್ಯವೇದದಲ್ಲಿ ಸುವಾರ್ತೆಯಲ್ಲಿ ಓದುವುದಾದರೆ never even once Jesus said you will not have problems at all. ಯೇಸು ಕ್ರಿಸ್ತನು ಎಲ್ಲೂ ಕೂಡ ನಿನಗೆ ಸಮಸ್ಯೆನೇ ಇರೋದಿಲ್ಲ ಅನ್ನೋದನ್ನ ಎಲ್ಲೂ ಹೇಳಿಲ್ಲ. But because we belong to Jesus Christ, ನಾವು ಯೇಸು ಕ್ರಿಸ್ತನಿಗೆ ಸೇರಲ್ಪಟ್ಟವರು ಆಗಿರುವುದರಿಂದ He will give us the power to overcome this problem. ಆತನು ಆ ಸಮಸ್ಯೆಗಳನ್ನ ಜಯಿಸುವುದಕ್ಕೆ ಬೇಕಾದಂತ ಬಲವನ್ನ ನಮಗೆ ದಯಪಾಲಿಸುತ್ತಾನೆ. Elisha died of sickness. ಎಲೀಷನು ಆತನು ರೋಗದಿಂದ ಸತ್ತು ಹೋದರು. Paul had issues. ಪೌಲನಿಗೂ ಕೂಡ ದೇಹದಲ್ಲಿ ಒಂದು ಶಾರೀರಿಕವಾದ ಬಾಧೆ ಇತ್ತು. Peter was put into jail. ಪೇತ್ರನನ್ನು ಕೂಡ ಕಾರಾಗೃಹಕ್ಕೆ ನೋಡುತ್ತಾರೆ. John was put on the Patmos island. ಯೋಹಾನನ ಅಪೊಸ್ತಲನಾದ ಯೋಹಾನನ ಪತ್ಮೋಸ್ ದ್ವೀಪಕ್ಕೆ ಹಾಕಿದೆ. There were so many difficult things in their life. ಅವರ ಜೀವನದಲ್ಲಿ ಅನೇಕ ಕಷ್ಟಕರವಾದ ವಿಚಾರಗಳಿದ್ದವು. So when we accept Jesus as Christ and Lord and Savior, ನಾವು ಯೇಸು ಕ್ರಿಸ್ತನನ್ನ ಕರ್ತನು ಒಡೆಯರು ಅದೇ ರೀತಿ ರಕ್ಷಕನಾಗಿ ಸ್ವೀಕರಿಸುವಾಗ we will have tribulation. ನಮಗೆ ಸಮಸ್ಯೆಗಳು ಸಂಕಟಗಳು ಇರುತ್ತವೆ. But God will give us the power to overcome those problems. ಆದರೆ ಆ ಸಂಕಟಗಳನ್ನ ಸಮಸ್ಯೆಗಳನ್ನ ಎದುರಿಸಿ ಜಯವನ್ನ ಹೊಂದುವುದಕ್ಕೆ ದೇವರು ಬಲವನ್ನು ಕೊಡುತ್ತಾನೆ. Hallelujah. I was reading about a pastor and a lady in his church. ಒಬ್ಬ ಸೇವಕರ ವಿಚಾರವಾಗಿ ನಾನು ಓದ್ತಾ ಇದ್ದೆ. ಅವರ ಸಭೆಯಲ್ಲಿ ಒಬ್ಬರು ಸ್ತ್ರೀ ಇದ್ದರು. This is the real incident that has happened in his church. ಅವರ ಸಭೆಯಲ್ಲಿ ನಡೆದಂತ ಘಟನೆ ಇದಾಗಿದೆ. One of the members, she came to
her pastor. ಅವನ ಸಭೆಯ ಒಬ್ಬ ಸ್ತ್ರೀ ಆಕೆ ಸೇವಕರ ಬಳಿ ಬರುತ್ತಾಳೆ. She says, Pastor Mike, please pray that all my problems go away. ಸೇವಕರೇ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನನ್ನ ಬಿಟ್ಟು ಹೋಗಬೇಕೆಂದು ಪ್ರಾರ್ಥನೆ ಮಾಡ್ರಿ ಅನ್ನೋದನ್ನ The pastor agreed and he laid his hands on her. ಸೇವಕರು ಅದಕ್ಕೆ ಒಪ್ಪಿದರು ಮತ್ತು ಆಕೆಯ ಮೇಲೆ ತಲೆಯ ಮೇಲೆ ಕೈ ಇಟ್ಟರು. And he said like this, ಅವರು ಈ ರೀತಿಯಲ್ಲಿ ಹೇಳಿದರು, Lord, please take this woman to heaven. ಕರ್ತನೇ, ಈ ಒಂದು ಸ್ತ್ರೀಯನ್ನ ನೀನು ಪರಲೋಕಕ್ಕೆ ಕರೆದುಕೊಂಡು ಹೋಗು. Now you understood what was the meaning. ಇದರ ಅರ್ಥ ಏನು ನಿಮಗೆ ಅರ್ಥವಾಯ್ತಲ್ಲ? Suddenly the lady was shook and she took the hands of pastor from her head. ಆ ತಕ್ಷಣ ಆಕೆ ತಲೆಯ ಮೇಲೆ ಕೈ ಇಟ್ಟಂತ ಸೇವಕರ ಕೈಯನ್ನು ತೆಗೆದು ಆಚೆ ಹಾಕಿದರು. Pastor, what are you praying? ನೀವು ಏನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? Then the pastor said, ಆಗ ಸೇವಕರು ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, please read John chapter 16 verse number 33. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನವನ್ನು ಓದಿರಿ ಸಿಸ್ಟರ್. What does the scripture say? ದೇವರ ವಾಕ್ಯ ಏನನ್ನ ಹೇಳ್ತಾ ಇದೆ? Jesus said, in the world you will have tribulation, but be of good cheer because Jesus has overcome the world. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಹಲ್ಲೆಲೂಯಾ. We will all have problems and issues in life. ನಮ್ಮ ಜೀವಿತದಲ್ಲಿ ಸಭೆ ನಮ್ಮ ಎಲ್ಲರಿಗೂ ಕೂಡ ಸಮಸ್ಯೆ ಸಂಕಟವಿರುತ್ತದೆ. But ಆದರೆ if you face certain problems repeatedly, the same problems repeatedly, then you have to have a close intent look at it. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಒಂದು ಸಮಸ್ಯೆ ಅದು ಪದೇ 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 ನಿಮ್ಮ ಜೀವಿತದಲ್ಲಿ ಬರುತ್ತಿದೆ ಅನ್ನೋದಾದರೆ ನೀವು ಅದನ್ನ ಗಮನಿಸಬೇಕಾಗಿದೆ, ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. I'm talking about the same problem, certain problems coming in your life repeatedly. ನಾನು ಆ ಸಮಸ್ಯೆಯ ಬಗ್ಗೆ ಮಾತನಾಡುತ್ತೇನೆ. ಒಂದು ಸಮಸ್ಯೆ ನಿಮ್ಮ ಜೀವಿತದಲ್ಲಿ ಪದೇ ಪದೇ ಅದು ಬರ್ತಾ ಇದೆ, ಅದರ ವಿಚಾರವಾಗಿ ನಾನು ಮಾತನಾಡುತ್ತೇನೆ. Scripture said, just now we read in 2 Samuel chapter 21 verse number 1, David had a famine repeatedly for 3 years. 2 ಸಮುವೇಲ 21ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನ ಕಾಲದಲ್ಲಿ 3 ವರ್ಷಗಳವರೆಗೂ ಬಿಡದೆ, ಅಂದರೆ ವರ್ಷವಾದ ನಂತರ ಅಲ್ಲಿ ಬರ ಇತ್ತೆಂದು ನಾವು ನೋಡ್ತಾ ಇದ್ದೇವೆ. This English Bible, the scripture emphasizes it by mentioning year after year. ಆಂಗ್ಲ ಭಾಷೆಯ ಸತ್ಯವೇದದಲ್ಲಿ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ವರ್ಷದಿಂದ ವರ್ಷಕ್ಕೆ 3 ವರ್ಷಗಳ ಕಾಲ ಅಲ್ಲಿ ಬರ ಇತ್ತು ಅನ್ನೋದನ್ನ ಬರೆಯಲ್ಪಟ್ಟಿದೆ. Interestingly, ಅಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡೋದಾದ್ರೆ, ಆಸಕ್ತಿಯಿಂದ ಗಮನಿಸೋದಾದ್ರೆ, David did not think this as a coincidence or as a climatic problem. ದಾವೀದನು ಈ ರೀತಿ ಅಂದುಕೊಳ್ಳಲಿಲ್ಲ, ಇದು ಯಾವುದೋ ಕಾರಣಕ್ಕೆ ಬಂದಿರಬಹುದು ಅಥವಾ ಈ ಒಂದು ಹವಾಮಾನದ ವೈಪರೀತ್ಯದಿಂದ ಈ ರೀತಿಯ ಬರ ಬಂದಿದೆ ಅನ್ನೋದನ್ನು ಆತನು ಅಂದುಕೊಳ್ಳಲಿಲ್ಲ. David counted or he reckoned that there was something more deeper than the climatic problem. ದಾವೀದನು ಇದು ಹವಾಮಾನದ ವೈಪರೀತ್ಯಕ್ಕೆ ಬಂದಿರೋದಕ್ಕಿಂತ ಬೇರೆ ಏನೋ ವಿಚಾರ ಇಲ್ಲಿದೆ ಅನ್ನೋದನ್ನ ಆತನು ಗಮನಿಸಿದನೆಂದು ನಾವು ನೋಡ್ತಾ ಇದ್ದೇವೆ. David understood it was an evil pattern. ದಾವೀದನು ಒಂದನ್ನ ಇಲ್ಲಿ ಅರ್ಥ ಮಾಡಿಕೊಂಡು, ಸೈತಾನನ ಕಾರ್ಯ ಇಲ್ಲಿ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡನು. Today we are going to learn about this evil patterns. ಇವತ್ತಿನ ದಿವಸ ನಾವು ಈ ಸೈತಾನನ ಕಾರ್ಯಗಳ ವಿಚಾರವಾಗಿ, ಸೈತಾನನ ಒಂದು ಮಾದರಿಯ ವಿಚಾರವಾಗಿ ನಾವು ಕಲಿಯಲಿಕ್ಕಿದ್ದೇವೆ. Evil, the devil has his own patterns. ಸೈತಾನನ ಒಂದು ಕೆಲಸ ಮಾಡುವ ರೀತಿಯಲ್ಲಿ ಒಂದು ಮಾದರಿ ಇದೆ. Which I have seen in a family. ನಾನು ಕೆಲವು ಕುಟುಂಬದಲ್ಲಿ ನಾನು ನೋಡಿದ್ದೇನೆ. Now they don't live in Bangalore. ಅವರು ಬೆಂಗಳೂರು ಪಟ್ಟಣದಲ್ಲಿ ಜೀವಿಸ್ತಾ ಇದ್ದಾರೆ. This family had problems in marriages. ಈ ಕುಟುಂಬ ಒಂದು ಮದುವೆ ವಿಚಾರದಲ್ಲಿ ಇವರಿಗೆ ಸಮಸ್ಯೆ ಇತ್ತು. Their daughter, she was married when she was 14 years old. ಆಕೆ 14 ವರ್ಷ ಇರುವಾಗ ಆಕೆಗೆ ಮದುವೆ ಆಗಿತ್ತು. She was 14 years, that was her first marriage. ಆಕೆ ಒಂದು ಮೊದಲನೇ ಮದುವೆ 14ನೇ ವಯಸ್ಸಿನಲ್ಲಿ ಆಗಿತ್ತು. It was against the law. ಅದು ಒಂದು ಕಾನೂನಿಗೆ ವಿರೋಧವಾಗಿತ್ತು. But still she got married. ಆದರೂ ಕೂಡ ಆಕೆ ಮದುವೆ ಆದಳು. We'll understand how come she got married at 14 years age. 14ನೇ ವಯಸ್ಸಿಗೆ ಹೇಗೆ ಮದುವೆ ಆದಳು ಅನ್ನೋದು ನಿಮಗೆ ಆಲೋಚನೆ ಮಾಡಬಹುದು. And that marriage was broken. ಆ ಒಂದು ಮದುವೆ ಮುರಿದು ಹೋಯಿತು. The first marriage was broken. ಮೊದಲನೇ ಮದುವೆ ಮುರಿದು ಹೋಯಿತು. After that again she got married to one more person. ತದನಂತರ ಇನ್ನೊಬ್ಬ ವ್ಯಕ್ತಿಗೆ ಆಕೆ ಮದುವೆ ಆಗ್ತಾಳೆ. And after certain time of years, and even that marriage was broken. ಸ್ವಲ್ಪ ವರ್ಷಗಳ ಆದ ನಂತರ ಆ ಮದುವೆ ಕೂಡ ಮುರಿದು ಹೋಯಿತು. And again she kept an illegal affair with some other person. ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಜೊತೆ ಒಂದು ಅಕ್ರಮ ಸಂಬಂಧವನ್ನು ಆಕೆ ಇಟ್ಟುಕೊಂಡಳು. You observe there is a problem in her marriage. ಆಕೆ ಮದುವೆ ವಿಚಾರದಲ್ಲಿ ಅಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. In that person's life the marriage is broken. ಆಕೆಯ ಒಂದು
ಜೀವಿತದಲ್ಲಿ ಈ ಮದುವೆ ಅನ್ನೋದು ಮುರಿಯಲ್ಪಟ್ಟಿರುವುದನ್ನು ನಾವು ನೋಡ್ತಾ That's ಇದ್ದೇವೆ. called as an evil pattern. ಅದು ಒಂದು ಸೈತಾನನ ಮಾದರಿಯನ್ನು ನಾವು ನೋಡ್ತಾ So ಇದ್ದೇವೆ. now what is an evil pattern? ಈ ಸೈತಾನನ ಮಾದರಿ ಅಥವಾ ಸೈತಾನನ ಕಾರ್ಯಗಳೆಂದರೆ ಏನು? When there is a repeated pattern of events taking place in a person's life or in a family or even in a certain place is called as an evil pattern. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ, ಒಬ್ಬ ಒಂದು ಕುಟುಂಬದಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಪದೇ ಪದೇ ಸೈತಾನನ ಒಂದೇ ರೀತಿಯ ಕಾರ್ಯಗಳು ಯಾವಾಗ ನಡೀತದೋ ಇದನ್ನ ಸೈತಾನನ ಮಾದರಿ ಅಥವಾ ಸೈತಾನನ ಕಾರ್ಯ ಎಂದು ಹೇಳ್ತಾರೆ. When there is an evil pattern, it gives rise to a stronghold. ಎಲ್ಲಿ ಸೈತಾನನ ಮಾದರಿ ಸೈತಾನನ ಕಾರ್ಯಗಳಿರುತ್ತವೋ ಅಲ್ಲಿ ಆ ಒಂದು ಸೈತಾನನ ಒಂದು ಬಹಳ ಗಟ್ಟಿಯಾದ ಹಿಡಿತವಿರುತ್ತದೆ. Church, have you ever come across certain places you can see signboards for accident prone areas? ನೀವು ಯಾರಾದ್ರೂ ನೀವು ಗಮನಿಸಿದೀರಾ? ನೀವು ದಾರಿಯಲ್ಲಿ ಪ್ರಯಾಣ ಮಾಡುತ್ತಿರ್ತೀರಾ, ಅಲ್ಲೊಂದು ಬೋರ್ಡ್ ಇರ್ತದೆ, ಇದು ಅಪಘಾತ ವಲಯ ಎನ್ನುವುದನ್ನು ಹಾಕುತ್ತಾರೆ. The drivers who are actually wise enough, when they read that signboard, they will actually slow down the vehicle. ಯಾರು ಚಾಲಕರಿರುತ್ತಾರೆ ಅವರು ಬುದ್ಧಿವಂತರಾಗಿರುವುದಾದ್ರೆ ಈ ಬೋರ್ಡ್ ಅನ್ನು ನೋಡಿ ಬಹಳ ನಿಧಾನವಾಗಿ ಆ ಒಂದು ಸ್ಥಳದಲ್ಲಿ ಗಾಡಿಯನ್ನು ಚಲಾಯಿಸುತ್ತಾರೆ. So if you go to such places and inquire, investigate with the local people there, ಒಂದು ವೇಳೆ ಆ ಒಂದು ಬೋರ್ಡ್ ಎಲ್ಲಿರ್ತದೋ ಅಲ್ಲಿಯ ಸ್ಥಳೀಯರ ಜೊತೆ ನೀವು ಮಾತನಾಡಿ ಅದರ ಬಗ್ಗೆ ವಿಚಾರ ತಿಳಿದುಕೊಳ್ಳುವುದಾದ್ರೆ they will tell you something. ಅವರು ಈ ರೀತಿಯಲ್ಲಿ ಹೇಳುತ್ತಾರೆ, Yes sir, in this place there will be often accidents. ಸರ್ ಇಲ್ಲಿ ಯಾವಾಗಲೂ ಕೂಡ ಈ ರೀತಿಯ ಅಪಘಾತಗಳು ನಡೆಯುತ್ತವೆ. There will be, especially on certain days, on specific days of the month, there will be accidents. ತಿಂಗಳಲ್ಲಿ ಇಂಥ ದಿನಗಳಲ್ಲೇ ಇಂಥ ಒಂದು ಸಮಯದಲ್ಲೇ ಈ ರೀತಿಯ ಕಾರ್ಯಗಳು ನಡೆಯುತ್ತವೆ. It's clear that it has an evil pattern in that place. ಆ ಒಂದು ಸ್ಥಳದಲ್ಲಿ ಈ ರೀತಿಯ ಒಂದು ಸೈತಾನನ ಕಾರ್ಯಗಳು ಸೈತಾನನ ಮಾದರಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಅರ್ಥ. Let me show you what recently happened in my family. ನನ್ನ ಕುಟುಂಬದಲ್ಲಿ ಈ ಕೆಲವು ದಿನಗಳ ಹಿಂದೆ ನಡೆದಂತ ಘಟನೆ ನಿಮಗೆ He is ಹೇಳ್ತೇನೆ. a far relative, belongs to my mother's side. ನನ್ನ ತಾಯಿಯ ಒಂದು ಬಹಳ ದೂರದ ಒಂದು ಸಂಬಂಧಿಯಾಗಿದ್ದಾರೆ. He was in Malaysia. ಅವರು ಮಲೇಷ್ಯಾ ದೇಶದಲ್ಲಿ ಇದ್ದರು. He was working in Malaysia in some place. ಒಂದು ಸ್ಥಳದಲ್ಲಿ ಮಲೇಷ್ಯಾ ಎಂಬ ರಾಷ್ಟ್ರದಲ್ಲಿ ಅವರು ಕೆಲಸ ಮಾಡುತ್ತಿದ್ದರು. Morning at some time he was going in a vehicle. ಮುಂಜಾನೆ ಸಮಯದಲ್ಲಿ ಒಂದು ಟೂ ವೀಲರ್ ಅಲ್ಲಿ ಅವರು ಹೋಗ್ತಿದ್ದರು. There is a place called, that is a Chinese graveyard. ಅದು ಆ ಮಲೇಷ್ಯಾದಲ್ಲಿ ಚೈನೀಸ್ ಗಳಿಗೆ ಇರುವಂತಹ ಒಂದು ಸಮಾಧಿಯ ಪ್ರದೇಶ ಅದಾಗಿತ್ತು. When he was going right, he was crossing right in front of that graveyard. ಯಾವಾಗ ಆ ಚೈನಾ ದೇಶದ ಸಮಾಧಿಯ ಒಂದು ಬಳಿಯಿಂದ ಆತನು ಹಾದು ಹೋಗುವಾಗ ಗಾಡಿಯಲ್ಲಿ He met with an accident. ಆತನಿಗೆ ಒಂದು ಅಲ್ಲಿ ಅಪಘಾತ ನಡೆಯಿತು. Massive accident. ಬಹಳ ಘೋರವಾದ ಅಪಘಾತವಾಗಿತ್ತು. But by the grace of God, today he is living. ದೇವರ ಕೃಪೆಯಿಂದಲೇ ಆ ಮಗನು ಈಗ ಜೀವಿಸ್ತಾ ಇದ್ದಾನೆ. His leg is broken. ಅದರ ಕಾಲು ಸಂಪೂರ್ಣವಾಗಿ ಮುರಿದು ಹೋಗಿದೆ. Very soon he will be coming to church. ಬಹಳ ವೇಗವಾಗಿ ಆತನ ಸಭೆಗೆ We are ಬರ್ಲಿಕ್ಕಿದ್ದಾನೆ. praying for him. ನಾವು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. When the people, when he inquired with the localites in that place, ಆ ಸ್ಥಳದ ಸ್ಥಳೀಯರನ್ನು ಆ ವ್ಯಕ್ತಿ ವಿಚಾರಿಸಿದಾಗ they said like this: ಅವರು ಈ ರೀತಿಯಲ್ಲಿ ಹೇಳಿದರು, accident happening in this place is very common. ಈ ಒಂದು ಸ್ಥಳದಲ್ಲಿ ಅಪಘಾತ ನಡೆದು ಬಹಳ ಸಾಮಾನ್ಯವಾದ ವಿಚಾರವಾಗಿದೆ. The one thing is, no one will live who will meet with an accident in this place. ಆದ್ರೆ ಒಂದು ವಿಚಾರ ಎಂದರೆ ಯಾರು ಇಲ್ಲಿ ಅಪಘಾತಕ್ಕೆ ಒಳಗಾಗುತ್ತಾರೋ ಅವನು ಉಳಿಯೋದೇ ಇಲ್ಲ ಅನ್ನೋದನ್ನ But ಹೇಳುತ್ತಾರೆ. this person, because he believes in Christ, ಆದ್ರೆ ಕ್ರಿಸ್ತನಲ್ಲಿ ನಂಬಿದಂತ ವ್ಯಕ್ತಿ ಈ ವ್ಯಕ್ತಿಯಲ್ಲಿ ಅಪಘಾತ ಆಗಿದ್ದರಿಂದ God did not give any permission on his life. ದೇವರು ಆತನ ಜೀವದ ಮೇಲೆ ಸೈತಾನನಿಗೆ ಅಪ್ಪಣೆಯನ್ನು ಕೊಡಲಿಲ್ಲ ಎಂದು ನಾವು ನೋಡ್ತೇವೆ. Hallelujah. Hallelujah. But you observe, this is an evil pattern. ನೀವು ಗಮನಿಸಿದ್ರೆ ಇದೊಂದು ಸೈತಾನನ ಮಾದರಿಯಾಗಿದೆ, ಸೈತಾನನ ಕಾರ್ಯ ಆಗಿದೆ. I know one more family which lives in this area. ಇನ್ನೊಂದು ಕುಟುಂಬ ನನಗೆ ಗೊತ್ತಿದೆ, ಅವರು ಈ ಒಂದು ಏರಿಯಾದಲ್ಲಿ ಜೀವಿಸ್ತಾರೆ. Whenever any function happens in this place, in their house, ಅವರ ಮನೆಯಲ್ಲಿ ಯಾವಾಗ ಒಂದು ಕಾರ್ಯಕ್ರಮ ನಡೆಯುತ್ತದೋ someone or something will happen in the family. ಯಾರಿಗಾದ್ರೂ ಏನಾದ್ರೂ ಒಂದು ನಡೆಯುತ್ತದೆ. Accidents will be happening in their house. ಅವರ ಮನೆಯಲ್ಲಿ ಅಪಘಾತಗಳು ನಡೆಯುತ್ತಿರ್ತವೆ. Especially in this family, ಈ ಕುಟುಂಬದಲ್ಲಿ after they build their house, ಅವರ ಮನೆಯನ್ನ ಕಟ್ಟಿದ ನಂತರ the person's father died, ಅವರ ತಂದೆ ಸತ್ತು ಹೋದ್ರು. then the son, he met with an accident. ಅವರ ಮಗ ಅಲ್ಲಿನ ನೋಡುವಾಗ ಆಕ್ಸಿಡೆಂಟ್ ಗೆ ಅಪಘಾತಕ್ಕೊಳಗಾಗಬೇಕಾಯ್ತು. Leg is broken. ಆತನ ಕಾಲು ಮುರಿದು ಹೋಯ್ತು. See, I'm talking about evil patterns. ನಾನಿಲ್ಲಿ ಸೈತಾನನ ಮಾದರಿ ಅಥವಾ ಸೈತಾನನ ಕಾರ್ಯದ ವಿಚಾರವಾಗಿ ಮಾತನಾಡುತ್ತಿದ್ದೇನೆ. Since you need to recognize when things are happening repeatedly in your life. ಸಭೆ ನಿಮ್ಮ ಜೀವಿತದಲ್ಲಿ ಬಹಳ ಪದೇ ವಿಚಾರಗಳು ನಡೆಯುವಾಗ No, you need to understand there is an evil pattern in your
family. ನಿಮ್ಮ ಜೀವಿತದಲ್ಲಿ ಒಂದು ಸೈತಾನನ ಮಾದರಿ ಸೈತಾನನ ಕಾರ್ಯಗಳು ನಡೀತಾ ಇದ್ದಾವೆ. Something good will start, but at the same time something evil will happen. ಒಳ್ಳೆದು ಏನಾದ್ರೂ ಒಂದು ಪ್ರಾರಂಭವಾಗುತ್ತೆ, ಅದೇ ರೀತಿಯಲ್ಲಿ ಕೆಟ್ಟದ್ದು ಕೂಡ ಅದರ ಹಿಂದೆಯೇ ಬರುತ್ತದೆ. So you need to reckon on, count on this, and need to look at it. What is this evil pattern? ಈ ಒಂದು ಸೈತಾನನ ಮಾದರಿ ಏನು, ಸೈತಾನನ ಕಾರ್ಯಗಳು ಏನು ಅನ್ನೋದನ್ನ ನಾವು ಲೆಕ್ಕ ಹಾಕಬೇಕಾಗಿದೆ, ಗುರುತು Like this, I ಹಿಡಿಯಬೇಕಾಗಿದೆ. can give you many examples. ನಾನು ಅನೇಕ ಉದಾಹರಣೆಗಳನ್ನು ನಿಮಗೆ But ಕೊಡುತ್ತೇನೆ. today God is speaking to ಆದರೆ you. ದೇವರು ಇವತ್ತಿನ ದಿವಸ ನಿಮ್ಮ ಬಳಿ ಮಾತನಾಡುತ್ತಿದ್ದಾನೆ. A child of God. ಓ ದೇವರ ಮಗುವೇ, If you are seeing repeated problems in your family, ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನೀನು ಪದೇ ಪದೇ ಒಂದೇ ಸಮಸ್ಯೆಯನ್ನು ಮತ್ತೆ ಮತ್ತೆ ನೋಡುವುದಾದರೆ, if you are seeing same problems happening in your sons or daughters' life, ಅದು ಒಂದೇ ಸಮಸ್ಯೆ ನಿಮ್ಮ ಮಕ್ಕಳ ಜೀವಿತದಲ್ಲಿ, ಹೆಣ್ಣು ಮಕ್ಕಳ ಜೀವಿತದಲ್ಲಿ ನೀವು ಬರುವುದನ್ನು ನೋಡುತ್ತಿರುವುದಾದರೆ, you need to understand this is an evil pattern. ನೀವು ಒಂದನ್ನು ಅರ್ಥ ಮಾಡಿಕೊಳ್ಳೋದಾಗಿದೆ, ಇದು ಸೈತಾನನ ಒಂದು ಮಾದರಿಯಾಗಿದೆ, ಸೈತಾನನ ಕಾರ್ಯವಾಗಿದೆ. Hallelujah. You need to break those evil patterns in the name of Jesus. ಯೇಸುವಿನ ನಾಮದಲ್ಲಿ ಆ ಸೈತಾನನ ಮಾದರಿಯನ್ನ, ಸೈತಾನನ ಕಾರ್ಯವನ್ನು ನೀವು ಮುರಿದು ಹಾಕಬೇಕಾಗಿದೆ. Hallelujah. From tomorrow, ನಾಳೆಯ we ದಿವಸದಿಂದ will continue with the same message. ಇದೇ ಸಂದೇಶದಲ್ಲಿ ನಾವು ಮುಂದುವರಿಸಿಕೊಂಡು Because I've ಹೋಗೋಣ. got a lot to learn on this topic. ಈ ವಿಚಾರವಾಗಿ ನಾವು ಬಹಳ ಕಲಿಯಲಿಕ್ಕಿದೆ. But at the end of this topic, ಈ ಒಂದು ವಿಷಯ ಮುಗಿಯುವಂತ ಸಂದರ್ಭದಲ್ಲಿ God will break the evil patterns in your family. ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಇರುವಂತ ಎಲ್ಲಾ ಸೈತಾನನ ಕಾರ್ಯಗಳು, ಸೈತಾನನ ಮಾದರಿಯನ್ನು ಮುರಿದು ಹಾಕುವಾತನಾಗಿದ್ದಾನೆ. God bless everyone. According to John chapter 16 verse number 33. ದೇವರ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಮ್ಮ ಕುಟುಂಬದಲ್ಲಿ ಕರ್ತನೆ, ನಮ್ಮ ಜೀವಿತದಲ್ಲಿ ಕರ್ತನೆ, ರಜಾ ಅಥವಾ ನಮ್ಮ ಕರ್ತನೆ ಪ್ರೀತಿ ಪಾತ್ರರ ಜೀವಿತದಲ್ಲಿ ಪದೇ ಪದೇ ಒಂದೇ ರೀತಿಯ ಸಮಸ್ಯೆಗಳು ಮತ್ತೆ ಮತ್ತೆ ಅವರನ್ನ ಬಾಧಿಸಿ ಕರ್ತನೆ, ಅವರ ಕುಟುಂಬವನ್ನ ಕುಗ್ಗಿಸಿ ಕರ್ತನೆ, ಕುಟುಂಬವನ್ನ ಕರ್ತನೆ ಅವರ ದುಸ್ಥಿತಿಗೆ ತೆರೆದುಕೊಂಡು ಹೋಗುತ್ತಿರುವುದಾದರೆ ಸ್ವಾಮಿ ಕರ್ತನೆ, ನಾವು ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ, ಅದನ್ನ ಗುರುತು ಹಿಡಿದವರಾಗಿ ಸೈತಾನನ ತಂತ್ರಗಳಲ್ಲಿ ನಡೀತಾ ಇದೆ ಅನ್ನೋದನ್ನ ನೀನು ತಿಳಿಸಿಕೊಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ರಾಜಾ, ಅದರಿಂದ ಬಿಡುಗಡೆ ಹೊಂದುವುದಕ್ಕೆ ಒಂದು ಮಾರ್ಗವಿದೆ, ಅದು ಯೇಸುವೇ ಆ ಮಾರ್ಗವಾಗಿರುವುದಕ್ಕಾಗಿ ಸಹೋದರ ಯೇಸುವೇ ಇವತ್ತಿನ ದಿವಸ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ ನೀನು ಹಿಡಿದು ಬರುವುದಕ್ಕಾಗಿ ಸಹೋದರ, ಆ ಎಲ್ಲ ಸೈತಾನನ ಮಾರ್ಗಗಳು, ಸೈತಾನನ ತಂತ್ರಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಕರ್ತನೆ, ನೀನು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆ. ಆಮೆನ್.